ದಶಕಗಳ ಹೋರಾಟ ಜಯ ಸಿಕ್ಕಿದೆ ಎಂದು ಗಣೇಶ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಎಸ್ ಬೊಮ್ಮನಹಳ್ಳಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಡೀ ವಿಶ್ವದ ದೃಷ್ಟಿಯಲ್ಲಿ ಅಯೋಧ್ಯೆಯ ಕಡೆಗೆ ಇದೆ. 500 ವರ್ಷಗಳ ಹೋರಾಟಕ್ಕೆ ಅಂತಿಮ ಜಯ ಸಿಕ್ಕಿದೆ. ಅದಕ್ಕಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಂತೆ ವಿಜಯಪುರದ ಗಣೇಶ ನಗರದಲ್ಲೂ ಶ್ರೀರಾಮನ ಉತ್ಕಟ ಭಕ್ತಿ ಅನಾವರಣವಾಗಲಿದೆ. ಗಣೇಶ ನಗರದಲ್ಲಿರುವ ಶ್ರೀ ಸಾಕ್ಷಿ ಹನುಮಾನ್ ಮಂದಿರದಲ್ಲಿ ಶ್ರೀರಾಮನ ತಾರಕ ಯಜ್ಞ ನಡೆಯಲಿದೆ. ಇನ್ನು ಈ ಯಜ್ಞದಲ್ಲಿ 1 ಲಕ್ಷ ರಾಮನಾಮ ಸ್ವಾಹಾಕಾರ ನಡೆಯಲಿದೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕೆಂದು ಮನವಿ ಮಾಡಿದರು. उपाध्यक्षರು ಸಾಕ್ಷಿ ಹನುಮಾನ್ ಗಣೇಶ ಏನು ಕಾಮರೆಡ್ಡಿ ಮಾಜಿ ಅಧ್ಯಕ್ಷರು ಸಾಕ್ಷಿ ಸುನಿಲ್ ಗೌಡ ಬೆಳಗಾರ ಶ್ರೀ ಸಿದ್ಧಿವಿನಾಯಕ ಮಂಡಳಿಯ ಸದಸ್ಯ ಗಣೇಶ ಸರ್. ನಾನು ವಿಜಯ ಜೋಶಿ ಕಾರ್ಯಕ್ರಮ ಗುರುರಾಜಾಚಾರ್ಯ ಕಾರ್ಯಕ್ರಮ ಅರ್ಚಕರು. ಸರ್, ವಿಶೇಷವಾಗಿ ಇದೇ ತಿಂಗಳ 22ನೇ ತಾರೀಕಿನ ದಿನದಂದು ನಮ್ಮ ದೇಶದಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ರಾಮ ಮಂದಿರ ಉದ್ಘಾಟನೆ. ಇಡೀ ವಿಶ್ವವೇ ನಮ್ಮ ಭಾರತ ದೇಶದತ್ತ ಒಂದು ಕಣ್ತೆರಿತಕ್ಕಂಥ ಒಂದು ಅವಕಾಶ ನಮಗೆಲ್ಲರಿಗೂ ಸಿಕ್ಕಿದೆ. ಈ ಒಂದು ಅಭಿಮಾನದಿಂದ ಇಡೀ ದೇಶಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ರಾಮ ಮಂದಿರ ಉದ್ಘಾಟನೆ ನಿಮಿತ್ತ ಏನು ಒಂದು ರಾಮನ ಜಪವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರಿಂದ ಅದೇ ಒಂದು ಉದ್ದೇಶ ಇಟ್ಕೊಂಡು ನಾವು ನಮ್ಮ ಗಣೇಶ ನಗರದ ಈ ದೇವಸ್ಥಾನದಲ್ಲಿ ಒಂದು ಲಕ್ಷ ಸ್ವಾಹಾಕಾರ ರಾಮ ತಾರಕ ಯಜ್ಞ ಅಂಥೇಳಿ ಒಂದು ಯಜ್ಞವನ್ನು ಏರ್ಪಡಿಸಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಮ್ಮ ಗಣೇಶ ನಗರದ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಮೊನ್ನಿನ ದಿವಸನೇ ನಾವೆಲ್ಲ ಚರ್ಚೆ ಮಾಡಿ ಒಂದು ಯಜ್ಞವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಗುರುರಾಜ್ ಆಚಾರ್ಯವರ ನೇತೃತ್ವದಲ್ಲಿ ಈ ಒಂದು ಯಜ್ಞವನ್ನು ಏರ್ಪಡಿಸಲಾಗಿದೆ. ದಿನಾಂಕ 22ರಂದು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಮಾಡಿ ಸುಮಾರು 12 ಗಂಟೆಯವರೆಗೂ ಈ ಒಂದು ಹೋಮ ಯಜ್ಞ ಕಾರ್ಯಕ್ರಮ ನಡೀತಾ ಇದೆ. 1 ಲಕ್ಷ ಸ್ವಾಹಾಕಾರ ರಾಮತಾರಕ ಯಜ್ಞ ಇದೆ. ಇಲ್ಲಿ ನಮ್ಮ ಗಣೇಶ ನಗರದ ಎಲ್ಲ ಭಕ್ತಾದಿಗಳು ಅದರಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ತದನಂತರ ಸಾಯಂಕಾಲ ಒಂದು ಭಜನಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೀಪೋತ್ಸವ ಕಾರ್ಯಕ್ರಮ ಮಾಡಿ ಆ ಭಜನಾ ಕಾರ್ಯಕ್ರಮವನ್ನು ವ್ಯವಸ್ಥೆಯನ್ನು ನಾವು ಎಲ್ಲರೂ ಇದಕ್ಕೆಲ್ಲ ನಮ್ಮ ಆಡಳಿತ ಮಂಡಳಿಯವರು ಸನ್ನದ್ಧರಾಗಿ ನಾವು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ನೆರವೇರಿಸಿ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಬೇಕು, ನಾವೆಲ್ಲ ಸೌಹಾರ್ದತೆಯಿಂದ ಬಾಳಬೇಕು, ಇನ್ನು ರಾಮರಾಜ್ಯ ಆಗಬೇಕಂತಕ್ಕಂಥ ಏನು ಕನಸಿದೆ ಅದು ನನಸಾಗಬೇಕಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ದೇಶದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆಗಳು ನಾವು ಪಾಲ್ಗೊಳ್ಬೇಕಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಆಗಮಿಸಿ ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಎಲ್ಲರಿಗೂ ತಿಳಿಸುವಂತಾಗಬೇಕು. ಇದರಲ್ಲಿ ನಮ್ಮ ಗಣೇಶ ನಗರ ಅಷ್ಟೇ ಅಲ್ಲ, ವಿವಿಧ ಬಡಾವಣೆಯವರು ತಮ್ಮ ಮೂಲಕ ಇಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯವಸ್ಥೆಯನ್ನು ತಾವೆಲ್ಲ ಮಾಡ್ತೀರಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಸರ್, ಈ 1 ಲಕ್ಷ ತಾರಕ ಯಜ್ಞ ಅಂದರೆ ಏನು ಅಂತಕ್ಕಂಥದ್ದು ಅದರಿಂದ ಏನು ನಮ್ಮ ಆಚಾರ್ಯವರು ಗುರುರಾಜ್ ಆಚಾರ್ಯವರು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾರೆ. ಗುರುರಾಜ್ ಅವರು, ಶ್ರೀರಾಮತಾರಕ ಮಂತ್ರ ಅತ್ಯಂತ ಶ್ರೇಷ್ಠ ಮಂತ್ರ. ಈ ರಾಮತಾರಕ ಮಂತ್ರವನ್ನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂಥ ಮಂತ್ರ ಸಾಮಾನ್ಯವಾಗಿ ಈ ನಿತ್ಯ ಬಹಳಷ್ಟು ಜನ ದೇಶದಾದ್ಯಂತ ಪ್ರತಿ ಮನೆಯಲ್ಲೂ ಈ ರಾಮನಾಮ ಜಪ ನಡೆದಿದೆ. ಆ ಜಪದ ಇನ್ನೊಂದು ರೂಪ ಅಂದ್ರೆ ಹವಿಸ್ಸಿನ ರೂಪದಾಗ, ಹೋಮದ ರೂಪದಾಗ ಮಾಡುವಂಥದ್ದು. ಅದನ್ನು 1 ಲಕ್ಷ ಸ್ವಾಹಾಕಾರ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಅದನ್ನು ಮಾಡ್ತಾರೆ. ಎಷ್ಟು ಜನ ಅರ್ಚಕರು ಮತ್ತು ಎಷ್ಟು ಜನ ಸ್ವಾಮೀಜಿಗಳು ಇದರಲ್ಲಿ ಬರ್ತಾರೆ ಸರ್? ಸಾಮೂಹಿಕ ಸಹಭಾಗಿತ್ವದಾಗ ನಡೀತದೆ. ಬ್ರಾಹ್ಮಣರು ಸುಮಾರು 25 ಜನ, ಅನಂತರ ಇನ್ನು ಉಳಿದ ಎಲ್ಲ ಸಮಾಜದ ಜನರು ಸೇರಿಕೊಂಡು ಈ ಯಜ್ಞವನ್ನು ಮಾಡ್ತಾರೆ. ಎಲ್ಲರೂ ಸಹಕಾರದೊಂದಿಗೆ ಎಲ್ಲರ ಜೊತೆಗೆ ಕೂತ್ಕೊಂಡು ಮಾಡುವಂಥ ಜಪ ಮತ್ತು ಹೋಮ ಎಲ್ಲ ಸಮಾಜಗಳು ಎಲ್ಲರ ಜೊತೆಗೆ ಕೂತ್ಕೊಂಡು ಮಾಡ್ತಾರೆ. ಸುಮಾರು 5 ಕುಂಡಲದಲ್ಲಿ ಈ ಹೋಮ ನಡೀತದೆ.
2:30ರಿಂದ 3 ತಾಸಿನವರೆಗೂ ಈ ಸ್ವಾಹಾಕಾರ ಕಾರ್ಯಕ್ರಮ ನಡೀತವೆ, ಪೂಜಾದಿ ಕಾರ್ಯಕ್ರಮ ನಡೀತವೆ. ಸಾಯಂಕಾಲ ದೀಪೋತ್ಸವ ಇತ್ಯಾದಿ. ಕೊನೆಯ ಮುಖ್ಯವಾಗಿ ನಡೆಯುವಂಥದ್ದಂದರೆ ನಮ್ಮ ಸಂತರಿಂದ ಭಜನೆ, ಮಹಿಳಾ ಮಂಡಳಿಗಳಿಂದ ಭಜನೆ ಕಾರ್ಯಕ್ರಮ, ಸಾಯಂಕಾಲ ದೀಪೋತ್ಸವ. ಈಗ ಅಧಿಕ ಜನ ಎಲ್ಲಿಂದ ಬರ್ತಾರೆ ಅಂತ ಈ ಯಜ್ಞಕ್ಕೆ? ಈ ಬಡಾವಣೆಯ ಸುತ್ತಮುತ್ತಿನ ಎಲ್ಲ ಸದ್ಭಕ್ತರಿದ್ದಾರೆ. ಅದರ ಜೊತೆಗೆ ಅಪೇಕ್ಷಿತ ಜನ ಯಾರ್ಯಾರು ಮಾಡಬೇಕಂತಾರೆ ಅವರೆಲ್ಲರಿಗೂ ಮುಕ್ತ ಅವಕಾಶದ, ಎಲ್ಲರಿಗೂ ಬರಲಿ ಅಂತ ನಮ್ಮ ಅಪೇಕ್ಷೆ. ನಾವು ಮಾಡುವಂಥ ಕಾರ್ಯಕ್ರಮದಾಗ ಎಲ್ಲರೂ ಪಾಲ್ಗೊಳ್ಳಿ ಅಂತೇಳಿ ನಮ್ಮ ಎಲ್ಲರೂ ಬರಲಿ ಅನ್ನುವಂಥ ನಮ್ಮ ಅಪೇಕ್ಷೆ. ಬಡಾವಣೆಗೆ ಅಷ್ಟೇ ಸೀಮಿತ ಆಗದೆ ಎಲ್ಲರೂ ಬರಲಿ ಅನ್ನೋದು ಬಗ್ಗೆ ಅವರು ಸ್ವಲ್ಪ ವಿವರಣೆ ಕೊಡ್ತಿದ್ದಾರೆ. ನಮ್ಮ ಗಣೇಶ ನಗರದಾಗ ಮಾನ್ಯ ನಾವು 2 ದಿವಸದ ಹಿಂದೆ ಎಲ್ಲರೂ ಮನೆ ಮನೆಗೂ ತೆರಳಿ ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷಿಯನ್ನು ಪಲ್ಲಕ್ಕಿ ಉತ್ಸವ ಮಾಡಿ ಅದನ್ನು ವಿಜೃಂಭಣೆಯಿಂದ ನಮ್ಮ ಹನುಮಾನ ದೇವಸ್ಥಾನಕ್ಕೆ ತಂದು ಪೂಜೆಯನ್ನು ಮಾಡಿ ಎಲ್ಲರ ಮನೆಗೂ ಗಣೇಶ ನಗರದ ನಿವಾಸಿ ಎಲ್ಲ ಮನೆಗೂ ಅದನ್ನು ಮಂತ್ರಾಕ್ಷಿ ತಲುಪಿಸೇವಿ. ಎಲ್ಲ ಮನೆಗೂ ಮನೆ ಒಳಗೂ 22ನೇ ತಾರೀಕಿನ ದಿವಸ ದೀಪ ಹಚ್ಚಂತೇಳಿ ಹೇಳಿ ಎಲ್ಲರಿಗೂ ಮನೆಗೆ ಕಾರ್ಯಕ್ರಮಕ್ಕೂ ಬರ್ರಿ ಅಂತೇಳಿ ತಿಳಿಸಿದ್ವಿ. ನಿಮ್ಮ ಸಮಿತಿಯಿಂದ ಏನಾದರೂ ಅಯೋಧ್ಯೆಗೆ ಹೋಗೋರು ಇದ್ದಾರಾ ಅಥವಾ ಹೋಗಿದ್ದಾರಾ ಯಾರಾದರೂ? ಸಮಿತಿಯಿಂದ ಯಾರು ಇಲ್ಲೇ ಇರ್ಬೋದು. ಆಮೇಲೆ 22ರ ನಂತರ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಯಾಕಂದ್ರೆ ನರೇಂದ್ರ ಮೋದಿ ಅವರ ಅಪ್ಪಣೆ ಅಲ್ಲಿ ಈಗ ಬಹಳ ರಹಸ್ಯ ಇರೋದ್ರಿಂದ ಈಗ 27ನೇ ತಾರೀಕಿಗೆ ತಾವು ಬರಬೇಡ್ರಿ, ನಿಮ್ಮಲ್ಲೇ ನಿಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿರಿ, ಮನೆಗಳಲ್ಲಿ ಪೂಜೆ ಮಾಡಿರಿ. 22ರ ನಂತರ ಆರಾಮಾಗಿ ಬಂದು ದರ್ಶನ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿ ಅಂತೇಳಿ ನಮಗೆ ಸಂದೇಶವನ್ನು ಕಳಿಸಿದ್ರಿಂದ ನಾವು 22ರ ನಂತರ ಎಲ್ಲರ ಜೊತೆ ಕೂಡಿ ಹೋಗಿ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಗಣೇಶ ನಗರದಲ್ಲಿ ಲಕ್ಷ ಸ್ವಾಹಾಕಾರ ರಾಮತಾರಕ ಯಜ್ಞ ಇಡೀ ವಿಶ್ವದ ದೃಷ್ಟಿ ಈಗ ಅಯೋಧ್ಯೆ ಕಡೆಗೆ ನೆಟ್ಟಿದೆ. 500 ವರ್ಷಗಳ ಹೋರಾಟಕ್ಕೆ ಅಂತಿಮ ಜಯ ದೊರಕಿದೆ. ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೇ ದಿನಾಂಕ 22ರಂದು ನೆರವೇರಲಿದೆ. ಈ ಸಂದರ್ಭದಲ್ಲಿ ವಿಜಯಪುರದ ಗಣೇಶ ನಗರದಲ್ಲಿಯೂ ಶ್ರೀರಾಮನ ಉತ್ಕಟ ಭಕ್ತಿಯ ಅನಾವರಣವಾಗಲಿದೆ. ದಿನಾಂಕ 22ರಂದು ಬೆಳಗ್ಗೆ ಇಲ್ಲಿನ ಗಣೇಶ ನಗರ ಶ್ರೀ ಸಾಕ್ಷಿ ಹನುಮಾನ ಮಂದಿರದಲ್ಲಿ ಅತ್ಯಂತ ವಿಶೇಷವಾದ ಶ್ರೀರಾಮ ತಾರಕ ಯಜ್ಞ ನೆರವೇರಲಿದೆ. ಈ ಯಜ್ಞದ ವಿಶೇಷತೆ ಎಂದರೆ ಯಜ್ಞದಲ್ಲಿ 1 ಲಕ್ಷ ರಾಮನಾಮ ಸ್ವಾಹಾಕಾರ ನಡೆಯುವುದು. ಸುಮಾರು 25ಕ್ಕೂ ಹೆಚ್ಚು ಋತ್ವಿಕರು ವಿದ್ವಾನ್ ಗುರುರಾಜ್ ಆಚಾರ್ಯ ಹೆರ್ಕಲ್ ನೇತೃತ್ವದಲ್ಲಿ ಯಜ್ಞವನ್ನು ನೆರವೇರಿಸುವವರು. ಯಜ್ಞದಲ್ಲಿ ಒಟ್ಟು 5 ಹೋಮಕುಂಡಗಳು 101 ಕಲಶಗಳನ್ನು ಸ್ಥಾಪಿಸುವುದು ವಿಶೇಷವಾಗಿದೆ. ಯಜ್ಞದಲ್ಲಿ ಪಾಲ್ಗೊಳ್ಳುವುದು ಸಂಪೂರ್ಣ ಉಚಿತ. ಸಮಸ್ತ ಹಿಂದೂಗಳು ಈ ಯಜ್ಞದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಭಾರತೀಯ ಸಾಂಪ್ರದಾಯಿಕ ನುಡಿ ವಸ್ತ್ರ ಧರಿಸಿ ಬರುವ ಪ್ರತಿಯೊಬ್ಬರಿಗೂ ಹೋಮದಲ್ಲಿ ಸ್ವಾಹಾಕಾರಕ್ಕೆ ಅವಕಾಶ ನೀಡಲಾಗುವುದು. ಸದ್ಭಕ್ತರು ಈ ಯಜ್ಞದಲ್ಲಿ ಪಾಲ್ಗೊಂಡು ಶ್ರೀರಾಮಚಂದ್ರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಅಂತೇಳಿ ನಾವು ಇದನ್ನು ತಯಾರು ಮಾಡಿ ಎಲ್ಲರಿಗೂ ವಿಷಯವನ್ನು ನಮ್ಮ ಬಡಾವಣೆ ಮತ್ತು ಸುತ್ತಮುತ್ತಲ ಬಡಾವಣೆಯಲ್ಲಿ ಸಹಿತ ಈ ಸಂದೇಶವನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಬಂದಂಥ ಭಕ್ತರಿಗೆ ಅವತ್ತು ಏನೋ ಪ್ರಸಾದದ ವ್ಯವಸ್ಥೆ ಅದನ್ನು ಹೇಳಿ. ನಮ್ಮ ವಾಸೂರು ಹೆರ್ಕಲ್ ಅವರು 1,000 ಲಾಡುಗಳನ್ನು ಮಾಡಿದ್ದಾರೆ. ಎಲ್ಲ ಪ್ರಧಾನ ಬಂದಂಥ ಭಕ್ತರಿಗೆ, ಬಡಾವಣೆ ಜನರಿಗೆ ಮತ್ತು ವಿಜಯಪುರ ಜನರಿಗೆ ನೀವು ಏನು ಹೇಳ್ತೀರಿ ಕೇಳ್ತಾ ಇದ್ದಾರೆ, ಲೈವಲ್ಲಿದೆ ಈಗ. ಹೇಳಿ ಹೇಳಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್. ಲಾಡು ಅಂದರೆ ಒಂದು ಸಿಹಿ ಹಂಚ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ ಎಲ್ಲ ಭಕ್ತಾದಿಗಳಿಗೆ. ಆಮೇಲೆ ಈ ಆಚಾರ್ಯರುಗಳಿಗೆಲ್ಲ ಒಂದು ಪ್ರಸಾದ ವ್ಯವಸ್ಥೆ ಸಪ್ರೇಟ್ ಮಾಡಿದ್ವಿ. ಅವತ್ತಿನ ದಿವಸ ಸಾಯಂಕಾಲ ಭಜನೆ ಮುಗಿದ ನಂತರ ಅವಾಗೂ ಒಂದು ಸ್ವಲ್ಪ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ. ಇದಕ್ಕೆ ಹೆಣ್ಮಕ್ಳು ಬರ್ತಿದ್ದಾರೆ. ಬಹುತೇಕ ಇನ್ನೊಂದು ವಿಷಯ ನಾನು ಮಾಡ್ತಿದ್ದೀನಿ, ಒಂದು ಈ ರಾಮಚಂದ್ರನ ಭಾವಚಿತ್ರವನ್ನು ಕುಂಭಮೇಳದೊಂದಿಗೆ ಈ ತೋಂಟದಾರಿ ಮಾಡೋದ್ರಿಂದ ಕುಂಭಮೇಳದೊಂದಿಗೆ ನಮ್ಮ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರೆಲ್ಲ ಹೆಣ್ಮಕ್ಳು ಅದಕ್ಕೆ ತಯಾರಾಗಿದ್ದಾರೆ. ಅವರೇ ತಮ್ಮ ಸ್ವ ಇಚ್ಛೆಯಿಂದ
ನಾವು ಕುಂಬಳ ಮೇಳದೊಂದಿಗೆ ನಾನು ಭಾವಚಿತ್ರವನ್ನು ಗುಡಿ ತರ್ತೀವಿ. ಎಲ್ಲಿಂದ ಬರುತ್ತೆ ಸರ್ ಅದು? ಅದು ತೋಂಟದಾರೆ ಮಾಡ್ತೀವಿ. ಇಲ್ಲೇ ತೋಟದಾರಿ ಕೃಪಾದೇಶ್ವರ ತೋಟದಾರಿ ಮಾಡೋದ್ರಿಂದ ಅವರು ಕುಂಭಮೇಳದೊಂದಿಗೆ ಒಂದು ಭಾವಚಿತ್ರವನ್ನು ತರೋದು. ಅವಾಗ ಇಲ್ಲಿ ಹೋಮ ಕಾರ್ಯಕ್ರಮ ನಡೀತಾ ಇದೆ. ಅವಾಗೇ ನಾನು ಪೂಜೆ ನೆರವೇರಿಸಿದೆ. ಯಜ್ಞಸ್ವಾಕ ಎಲ್ಲಿರ್ತದೆ ಸರ್? ಏನು ಸರ್? ಯಜ್ಞಸ್ವಾಕ ಇಲ್ಲೇನ? ಇಲ್ಲೇ ಗುಡಿ ಒಳಗೆ ಇಲ್ಲೇ ಗುಡಿ ಒಳಗೆ. ಇದೊಂದು ಎಲ್ಲಿ ಬಹುತೇಕ ಇಲ್ಲ, ಇದು ವಿಶೇಷ ಯಜ್ಞ ಮಾಡೋಣ ಅಂತೇಳಿ ನಮ್ಮ ಗುರುರಾಜಾಚಾರ್ಯವರು ಒಂದು ಸಂಕಲ್ಪ ಮಾಡ್ಕೊಂಡು ಅವ್ರು ಬಹುತೇಕ ಬೇರೆ ಕಡೆ ಮಾಡೋರು ಎಲ್ಲ ಕಟ್ಕೊಡ್ರು. ದಯವಿಟ್ಟು ಬೇಡ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಬಿಜಾಪುರ ನಗರದ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತ ಒಂದು ಭಾವನೆ ಇಟ್ಕೊಂಡು ನೀವು ಇಲ್ಲೇ ಮಾಡಿರಿ ಅಂತೇಳಿ ವಿನಂತಿ ಮಾಡ್ಕೊಂಡಾಗ ಆಯಿತು ಸರ್ ಅಂತ ಅವ್ರು ಒಪ್ಕೊಂಡಿದ್ದಾರೆ ಸರ್ ಗುರುರಾಜಾಚಾರ್ಯ. ಇಲ್ಲೇ ಯಾಕೆ ಮಾಡ್ತಾರೆ ಹೊರಗಡೆ ಮಾಡಿದ್ರೆ ರಾತ್ರಿ ಎಲ್ಲ ಅದನ್ನು ಕಾಯ್ಬೇಕು ಸರ್. ಅದು ಅದಕ್ಕೆ ಅಪಶಕುನ ಆಗಬಾರ್ದು, ಯಾವುದೇ ವಿಘ್ನಗಳು ಬಂದು ಕೆಡಬಾರ್ದು ಅನ್ನೋ ದೃಷ್ಟಿಯಿಂದ ಇದು ಸೇಫ್ಟಿ ಐತೆ ಅಂತೇಳಿ ಇಲ್ಲೇ ಗುಡಿ ಒಳಗೆ ಮಾಡೋದು. ಹೇಳಿ.